ರಾತ್ರಿ ಅಂದರೆ ತುಂಬ ಸುಂದರ, ಶಾಂತವಾಗಿ, ಆಹ್ಲಾದಕರವಾಗಿರುತ್ತೆ. ಸೃಷ್ಟಿಯಲ್ಲಿರೋ ಜೀವಿಗಳೆಲ್ಲ ಯಾವುದೇ ಹಂಗಿಲ್ಲದೆ ಆರಾಮವಾಗಿ ನಿದ್ರೆಗೆ ಜಾರುತ್ತವೆ. ಈ ರಾತ್ರಿ ಬೇಗ ಕಳೆದು ಹೋಗಬಾರ್ದಿತ್ತು ಅಂತ ಕೆಲವರು ಆಸೆ ಪಡ್ತಾರೆ. ಆದರೆ ಇನ್ನು ಕೆಲವರು ಕತ್ತಲು ತುಂಬಿದ ಈ ರಾತ್ರಿ ನರಕ ಸಮಾನ, ಭಯಾನಕ ಯಾತನೆ ತುಂಬಿದ್ದು, ರಾತ್ರಿಯೇ ಬಾರದೇ ಇದ್ರೆ ಎಷ್ಟೋ ಚೆಂದಾಗಿರುತ್ತೆ ಅಂತ ಕೊರಗುವ ಜೀವಿಗಳು ಈ ಜಗತ್ತಲ್ಲಿವೆ. ಹಾಗೆ ನರಳುತ್ತಿರೋ ನಮ್ಮ ಕಥೆಯ ನಾಯಕಿ ಹರಿಣಿ ಕೂಡ ಒಬ್ಳು. ಅವಳಿಗಿನ್ನೂ 20 ವಯಸ್ಸು, ಓದಿದ 8ನೇ ತರಗತಿ ಮಾತ್ರ. ಈ ಹುಡುಗಿ ಮಾತ್ರ ತುಂಬಾ ಹೆದರು ಸ್ವಭಾವದವಳು. ಎಲ್ಲದಕ್ಕೂ ಓಡೋಗಿ ಅಕ್ಕಪಕ್ಕದಲ್ಲಿ ಅವಿತ್ಕೊಳ್ಳೋಳು. ಕಷ್ಟದ ಪರಿಸ್ಥಿತಿಗಳನ್ನ ಎದುರಿಸೋದಕ್ಕೆ ಎದುರೋಳು. ಅವಳ ಈ ಸ್ವಭಾವ ಕಾರಣ ಅವಳು ಬೆಳೆದು ಬಂದ ಕಷ್ಟದ ವಾತಾವರಣ. ಇಂದು ಕೂಡ ಪರಿಸ್ಥಿತಿ ಹಾಗೇ ಇತ್ತು. ಕತ್ತಲಿನ ಹೊದಿಕೆಯನ್ನು ಹೊದ್ದು ಇಡೀ ಜಗತ್ತೇ ನಿದ್ರೆಗೆ ಜಾರಿದ ಆ ಸಮಯದಲ್ಲಿ ಇವಳು ಮಾತ್ರ ಭಯದಿಂದ ನಡುಕ್ತಾ ಹಾಸಿಗೆ ಮೇಲೆ ಮಲಗಿದ್ಲು. ಆಗ ಕಿಟಕಿ ಬಳಿ ಒಂದು ನೆರಳು ಕಾಣಿಸ್ಕೊಂತು. ಅವಳು ಮೊದಲೇ ಊಹಿಸಿದ್ದಾಗೆ ಅದೇ ವ್ಯಕ್ತಿ ಬಂದಿದ್ದ. ಕಂಬಿಗಳೇ ಇಲ್ಲದ ಆ ಕಿಟಕಿ ಮೂಲಕ ಪುರುಷ ಒಳಗೆ ನುಗ್ಗೋದನ್ನು ನೋಡಿದ ಹರಿಣಿ ಕೂಡಲೇ ಎದ್ದು ಕೂತ್ಕೊಂಡು ತನ್ನ ಗಂಟಲಿನ ಮೇಲಕ್ಕೆ ಬರ್ತಿದ್ದ ಅಳುವನ್ನು ಹೇಗೋ ನುಂಗ್ಕೊಂಡು ಬಾತ್ರೂಮ್ ಒಳಗೆ ಓಡೋದ್ಲು. ಅಲ್ಲಿ ಹೋಗಿ ಬಾಗಿಲು ಒಳಗಿಂದ ಲಾಕ್ ಹಾಕೊಂಡು ತನ್ನ ಉಸಿರಾಟದ ಸದ್ದು ಹೊರಗೆ ಕೇಳಿಸ್ತಂತೆ ಕೈಯಿಂದ ಬಾಯಿಯನ್ನು ಗಟ್ಟಿಯಾಗಿ ಮುಚ್ಕೊಂಡ್ಬಿಟ್ಲು. ಅವಳು ಬಾತ್ರೂಮ್ನಲ್ಲೇ ಇದ್ದಾಳೆ ಎಂಬುದನ್ನು ಅರಿತುಕೊಂಡ ಆ ಕಾಮುಕ ಬಾಗಿಲನ್ನು ತಟ್ಟೋದಕ್ಕೆ ಆರಂಭಿಸ್ದ. ಹರಿಣಿ, ಬಾಗಿಲು ತೆಗೆ, ನಾನೇ ನಿನ್ನ ಮಾವ. ಇವತ್ತು ನನ್ನಿಂದ ನೀನು ತಪ್ಪಿಸ್ಕೊಳಕ್ಕಾಗಲ್ವೇ? ಬಾಗಿಲು ತೆರಿತೀಯಾ ಇಲ್ವಾ ಅಂತ ಗದರಿಸ್ದ. ಆ ಮಾತುಗಳು ಕೇಳಿ ಹರಿಣಿ ಹೆದರ್ಕೊಂಡು ಅಳೋದಕ್ಕೆ ಶುರು ಮಾಡಿದ್ಲು. ಇವತ್ತೇಗಾದರೂ ಮಾಡಿ ಇವಳನ್ನ ಅನುಭವಿಸೇ ತೀರಬೇಕೆಂಬ ಕ್ರೂರ ಯೋಚನೆಯಿಂದ ಆ ಮೃಗ ಬಾಗಿಲನ್ನು ತನ್ನ ಕೈಯಿಂದ ಬಲನೆಲ್ಲ ಬಳಸಿ ಜೋರಾಗಿ ತಟ್ಟದ. ಹೀಗೆ ಎಚ್ಚೊತ್ತು ಬಾಗಿಲು ತಟ್ಟಿದ್ರೆ ಮನೆಯಲ್ಲಿರೋ ಬೇರೆ ಯಾರಾದರೂ ಎಚ್ಚೆತ್ಕೊಳ್ಬಹುದು ಅಂತ ಯೋಚಿಸ್ತಾ ಆತ. ಇಷ್ಟು ದಿನ ಹೀಗೆ ಒಳಗೆ ಹೋಗಿ ಒಮ್ಮೆಯೂ ಸಿಗದೆ ಎಷ್ಟು ದಿನ ಅಂತ ತಡ್ಕೊಳ್ತೀಯ? ನೋಡ್ತೀನಿ ಕಣೆ, ಯಾವತ್ತಾದರೂ ಒಂದಿನ ನನ್ನ ಕೈಗೆ ಸಿಗ್ತೀಯ, ಅವತ್ತು ನಿನಗಿರುತ್ತೆ ಕಣೆ ಸರಿಯಾದ ಗತಿ ಅಂತ ಬೆದರಿಸಿ ಅಲ್ಲಿಂದ ಹೊರಟೋದ. ಅವನು ಹೋಗ್ಬಿಟ್ಟಿದ್ದಾನೆ ಎಂಬುದನ್ನು ಖಚಿತಪಡಿಸ್ಕೊಂಡು ಮೇಲೆ ಹರಿಣಿ ನಿರಾಳವಾಗಿ ಉಸಿರು ಬಿಟ್ಲು. ಹೀಗೆ ಪ್ರತಿದಿನ ಈ ರಾತ್ರಿ ಚಿತ್ರ ಹಿಂಸೆಗಳನ್ನ ಅನುಭವಿಸೋದಕ್ಕಿಂತ ಒಂದೇ ಸಲ ಸತ್ತು ಹೋಗ್ಬೋದು ಅನಿಸುತ್ತೆ. ಆದರೆ ಅದಕ್ಕೂ ಧೈರ್ಯ ಇಲ್ಲ. ಜೀವನದಲ್ಲಿ ಯಾವುದೇ ಸುಖ ಇಲ್ಲದೆ ಕೇವಲ ನೋವನ್ನು ಮತ್ತು ವೇದನೆಯನ್ನು ಮಾತ್ರ ಅನುಭವಿಸಲು ನನ್ನನ್ನು ಯಾಕೆ ದೇವರು ಸೃಷ್ಟಿಸ್ತಾ ಅಂತ ದೇವರನ್ನು ಪ್ರಶ್ನಿಸೋದನ್ನು ಬಿಟ್ಟು ಅವಳಿಗೆ ಬೇರೆ ದಾರಿ ಇಲ್ಲ. ಹೊರಗೆ ಹೋದ್ರೆ ಅವ್ನು ಮತ್ತೆ ಬರ್ಬೋದು ಅಂತ ಭಯಪಟ್ಟುಕೊಂಡು ಬಾತ್ರೂಮ್ನಲ್ಲೇ ಹಾಗೆ ನೆಲದ ಮೇಲೆ ಕೂತ್ಕೊಂಡೇ ನಿದ್ರೆಗೆ ಜಾರದ್ಲು. ಇದು ಪ್ರತಿದಿನವೂ ನಡೆಯೋ ಕಥೆಯೇ. ಹಗಲಿನಲ್ಲಿ ಅವಳನ್ನ ರೇಗಿಸಿ ಲೈಂಗಿಕ ಕಿರುಕುಳ ನೀಡೋದು ಮತ್ತು ರಾತ್ರಿಯಲ್ಲಿ ಅವಳ ಜೊತೆ ಬಲವಂತವಾಗಿ ಒಂದಾಗೋದಕ್ಕೆ ಯತ್ನಿಸೋದು ಪ್ರತಿದಿನ ನಡ್ಕೊಂಡು ಬರ್ತಿದೆ. ಇದು ನಿನ್ನೆ ಮೊನ್ನೆದಲ್ಲ, ಅವಳಿಗೆ 13 ವಯಸ್ಸಿನಿಂದ ಇದು ನಡ್ಕೊಂಡು ಬರ್ತಾ ಇದೆ. ಪ್ರತಿದಿನವೂ ಅವಳಿಗೆ ಒಂದು ನರಕವೇ ಸರಿ. ತಿನ್ನೋ ಅನ್ನಕ್ಕೂ ಉಡೋ ಬಟ್ಟೆಗೂ ಪರದಾಡೋದು ಮಾತ್ರ ಅಲ್ಲದೆ ತನ್ನ ಮಾನ ಪ್ರಾಣವನ್ನು ಕಾಪಾಡ್ಕೊಳ್ಳೋದಕ್ಕೂ ಅವಳು ಪ್ರತಿದಿನ ಹೋರಾಡಬೇಕಿದೆ. ಬಾಲ್ಯದಲ್ಲಿ ಬಡತನ ಅನುಭವಿಸೋದು ತುಂಬ ಕಷ್ಟ ಅಂತಾರೆ, ಆದರೆ ಅದಕ್ಕಿಂತಲೂ ಕಷ್ಟವಾದದ್ದು ಈ ಲೈಂಗಿಕ ದೌರ್ಜನ್ಯ. ಹರಿಣಿ ಪ್ರತಿದಿನ ಪ್ರತಿ ಕ್ಷಣವೂ ಅದನ್ನು ಅನುಭವಿಸ್ತಿದ್ದಾಳೆ. ದೈಹಿಕವಾಗ ಮೃಗವನ್ನು ಅವಳು ತನ್ನ ಹತ್ರ ಸುಳಿಯೋದಕ್ಕೂ ಬಿಟ್ಟಿಲ್ಲ ನಿಜ, ಆದರೆ ಮಾನಸಿಕವಾಗಿ ಅತಿ ಹೆಚ್ಚು ಯಾತನೆ ನೋವನ್ನು ಅನುಭವಿಸ್ತಿದ್ದಾಳೆ. ಅಬಲಿಯಾದ ಈ ಹೆಣ್ಣನ್ನು ಈ ಕಷ್ಟ ಸುಳಿಯಿಂದ ಕಾಪಾಡೋದಕ್ಕೆ ಆ ದೇವರು ಬರ್ತಾನಾ? ಇಲ್ಲ ದೇವರೋ ಅಸುರಾನೋ ಯಾರಾದರೂ ಸರಿ, ಒಬ್ಬ ರಕ್ಷಕ ಬರಲೆಂದು ಹಂಬಲಿಸ್ತಿದ್ದಾಳೆ. ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಕಟ್ಟಲಾದ ಅತಿ ದೊಡ್ಡ ಅಪಾರ್ಟ್ಮೆಂಟ್, ಎಲ್ಲ ಸೌಲಭ್ಯ ಇರೋ ಐಷಾರಾಮಿ ಫ್ಲ್ಯಾಟ್, ಅದರಲ್ಲಿ 3ನೇ ಮಹಡಿಯಲ್ಲಿ ದೊಡ್ಡ 5 ಬೆಡ್ರೂಮ್ಗಳ ಫ್ಲ್ಯಾಟ್ನಲ್ಲಿ ತನ್ನ ಪ್ರೇಯಸಿ ಜೊತೆ ಮೋಜಿನಲ್ಲಿ ಮುಳುಗಿದ್ದ ವಸಿಷ್ಠ. ಇವನೇ ಕಥೆ ನಾಯಕ. ಇವನನ್ನು ಹೀರೋ ಅಂತ ಕರೆಯೋದಕ್ಕೆ ನಂಗೆ ಸಿಟ್ಟು ಬರುತ್ತೆ, ಆದರೆ ಬೇರೆ ದಾರಿ ಇಲ್ಲ. ವಸಿಷ್ಠಾಗಿ 29 ವಯಸ್ಸು. ಪ್ರತಿದಿನ ಜಿಮ್ಗೆ ಹೋಗಿ ತನ್ನ ಮೈಕಟ್ಟನ್ನು ತುಂಬ ಫಿಟ್ಟಾಗಿ ಇಟ್ಕೊಂಡಿದ್ದಾನೆ. ಇವನ ಎತ್ತರ 6 ಅಡಿಗಿಂತ ಸ್ವಲ್ಪ ಕಡಿಮೆ. ಕಳೆದ 3 ವರ್ಷಗಳಿಂದ ದಿವ್ಯಾ ಜೊತೆ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದಾನೆ. ಇಬ್ಬರು ಒಂದೇ ಫ್ಲ್ಯಾಟ್ನಲ್ಲಿ ವಾಸಿಸ್ತಿದ್ದಾರೆ. ದಿವ್ಯಾ ಇವನಿಗೆ ಮದುವೆ ಮಾಡ್ಕೊಳ್ಳುವಂತ ಎಷ್ಟೋ ಸಲ ಜಗಳ ಆಡಿ ಬೇಸತ್ತು ಹೋಗಿದ್ದಾಳೆ. ಆದರೆ ಈತನಿಗೆ ಮದುವೆ ಅನ್ನೋದ್ರ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ. ದಿವ್ಯಾ ಈ ಕಿರಿಕಿರಿ ತಾಳಲಾರದೆ ಮುಂದಿನ ವರ್ಷ ಅವಳನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ. ಅವರಲ್ಲೊಂದಷ್ಟು ಮುಗಿದ ಮೇಲೆ ವಸಿಷ್ಠ ಅವಳಿಂದ ದೂರ ಸರಿದು ಮಲಗಿದಾಗ ದಿವ್ಯಾ ಆತ ಕೆತ್ತಿದಂಥ ಶರೀರದ ಮೇಲೆ ಮುತ್ಗಳಿಟ್ಲು. ಅವನ ಎದೆ ಮೇಲೆ ತಲೆ ಇಟ್ಕೊಂಡು ಐ ಲವ್ ಯು ಅಂದ್ಲು. ಲವ್ ಯು ಟು ದಿವ್ಯಾ ಅಂದ. ಎಂದಿನಂತೆ ಯಾವುದೇ ಪ್ರೀತಿ ಇಲ್ಲದೆ ಕೇವಲ ಸಾಂಪ್ರದಾಯಿಕವಾಗಷ್ಟೇ. ಅವನು ತನ್ನನ್ನು ತಪ್ಕೊಳ್ದೆ ಹಾಗೆ ಮರದ ಹಾಕಿ ಸುಮ್ಮನೆ ಮಲಗಿದ್ದನ್ನು ನೋಡಿ ದಿವ್ಯಾಗೆ ಎಂದಿನಂತೆ ಸಿಟ್ಟು ಬಂತು. ನನ್ನನ್ನು ಅಪ್ಕೋ ವಸಿಷ್ಠ ಅಂತ ಸ್ವಲ್ಪ ಮುದ್ದಾಗಿ ಕೇಳಿದಾಗ ಸ್ಟಾಪ್ ಇಟ್, ಡೋಂಟ್ ಫೋರ್ಸ್ ಮೀ, ಗಾಟ್ ಇಟ್, ನನ್ನ ಒತ್ತಾಯ ಮಾಡಬೇಡ. ಅವನ ಧ್ವನಿ ತುಂಬ ಕಠಿಣವಾಗಿ ಬಂದು ಕೂಡಲೇ ದಿವ್ಯಾ ಬಾಯಿ ತಾನಾಗಿ ಮುಚ್ಕೊಂಡ್ಬಿಡ್ತು. ಅಷ್ಟರಲ್ಲಿ ವಸಿಷ್ಠ ಮೊಬೈಲ್ ರಿಂಗ್ ಆಯಿತು. ಕಣ್ಗಳು ಮುಚ್ಕೊಂಡೆ ಫೋನ್ ತೆಗೆದು ಕಿವಿಗಿಟ್ಕೊಂಡ. ಆ ಕಡೆಯಿಂದ ಕೇಳಿಸಿದ ಧ್ವನಿಯನ್ನು ಕೇಳಿ ಅವನ ಮೈ ಒಮ್ಮೆಲೆ ಜುಮ್ಮೆನಿಸಿ ಎದ್ದು ಕೂತ. ಹೇಳಿ ಚಿಕ್ಕಪ್ಪ, ತುಂಬ ಗೌರವದಿಂದ. ಅದೇ ಸಮಯದಲ್ಲಿ ತುಂಬ ಗಂಭೀರವಾಗಿ ಬಂತು ಧ್ವನಿ ವಸಿಷ್ಠ ಅಂದು.
ಕವಿಮಾರನ ಅಂದರೆ ವಸಿಷ್ಠನ ಚಿಕ್ಕಪ್ಪ ಚಿಕ್ಕ ವಯಸ್ಸಿನಿಂದಲೂ ವಸಿಷ್ಠನನ್ನು ಸ್ವಂತ ಮಗನಂತ ಬೆಳೆಸಿದ್ರು. ವಸಿಷ್ಠಾಗ ಅವರು ಮದುವೆಯನ್ನೇ ಮಾಡ್ಕೊಳ್ಳಿಲ್ಲ. ವಸಿಷ್ಠನ ಯೋಗಕ್ಷೇಮವನ್ನು ಸದಾ ಬಯಸೋರು. ತನ್ನನ್ನು ತಂದೆಯಾಗಿ ಬೆಳೆಸಿದ ಆ ವ್ಯಕ್ತಿ ಮೇಲೆ ವಸಿಷ್ಠಾಗ ಅಪಾರವಾದ ಗೌರವ. ಅವ್ರ ಮಾತನ್ನು ಎಂದಿಗೂ ಮೀರೋದಿಲ್ಲ. ಆದರೆ ಅವರು ಹೇಳಿ ವಸಿಷ್ಠ ಕೇಳಿದ ಒಂದೇ ಒಂದು ವಿಷಯ ಅಂದರೆ ಅದು ದಿವ್ಯಾಳ ವಿಚಾರ ಮಾತ್ರ. ಕವಿಮಾರನ್ ಕೇಳಿದ್ರು, ಈಗ ಬ್ಯುಸಿ ಆಗಿದೆಯಾ ವಸಿಷ್ಠ? ಇಲ್ಲ ಚಿಕ್ಕಪ್ಪ, ಹೇಳಿ. ನೀಗೆ ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ. ಚಿಕ್ಕಪ್ಪ ಪ್ಲೀಸ್, ನಾನು ದಿವ್ಯಾನನ್ನು ಪ್ರೀತಿಸ್ತಿದ್ದೀನಿ. ಸ್ಟಾಪ್ ಇಟ್. ಅವಳು ನಿನಗೆ ಯಾವತ್ತಿಗೂ ಸರಿ ಹೋಗೋದಿಲ್ಲ. ಆ ವಿಷಯವನ್ನು ನೀನು ಬೇಗನೆ ಅರ್ಥ ಮಾಡ್ಕೊಳ್ತೀಯಾ? ನಿನ್ನ ಜೀವನದ ಬಗ್ಗೆ ನಾನು ತೆಗೆದುಕೊಳ್ಳೋ ನಿರ್ಧಾರವೇ ಸರಿಯಾಗಿರುತ್ತೆ. ಒಂದು ವೇಳೆ ನಿಜವಾಗಿಯೂ ನೀನು ನನ್ನನ್ನು ಗೌರವಿಸೋದಾದರೆ ನಾಳೆ ನಾನು ಹೇಳೋ ಹುಡುಗಿಯನ್ನು ಹೋಗಿ ನೋಡು, ಅವಳು ಬಳಿ ಮಾತಾಡು. ಖಂಡಿತವಾಗಿ ಅವಳು ನಿನಗೆ ಇಷ್ಟ ಆಗ್ತಾಳೆ. ಮೊದಲು ಈ ದಿವ್ಯಾ ಜೊತೆ ಸುತ್ತೋದು ನಿಲ್ಲಿಸು. ಗುಡ್ ನೈಟ್ ಅಂತ ಫೋನ್ ಕಟ್ ಮಾಡಿಬಿಟ್ರು. ಅವರ ಮೇಲಿನ ಸಿಟ್ಟಿಗೆ ಫೋನನ್ನು ಹಾಸಿಗೆ ಮೇಲೆ ಜೋರಾಗಿ ಎಸೆದುಬಿಟ್ಟು ತನ್ನ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಬಾಲ್ಕನಿಗೆ ಬಂದು ನಿಂತ. 2 ಕೈಗಳಿಂದ ತನ್ನ ತಲೆಯನ್ನು ಜೋರಾಗಿ ಒತ್ತಿ ಹಿಡ್ಕೊಂಡ. ತನ್ನ ಕೋಪನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಸಿಗರೇಟ್ ತೆಗೆದು ಹತ್ಕೊಂಡ. ತೊಡೆಯವರೆಗೆ ಮಾತ್ರ ಇರೋ ಗೌನ್ ಧರಿಸಿ ಬಂದು ಹಿಂದಿನಿಂದ ಅವನ್ನ ಅಪ್ಕೊಂಡ್ಳು ದಿವ್ಯಾ. ಏನಾಯಿತು? ಮದುವೆ ಮಾಡ್ಕೊಳ್ಳುವಂತೆ ಚಿಕ್ಕಪ್ಪ ತುಂಬ ಒತ್ತಾಯ ಮಾಡ್ತಿದ್ದಾರೆ, ಯಾವಾಗಲೂ ಮಾಡೋ ಹಾಗೇನೆ. ಅವಳು ಮುಂದೆ ಬಂದು ನಿಂತು, ನನ್ನ ಮದುವೆ ಆಗಿದ್ರೆ ಈ ಸಮಸ್ಯೆಗಳೇ ಬರ್ತಿರ್ಲಿಲ್ವಲ್ಲ ಅಂದ್ಲು. ಮತ್ತೆ ಶುರು ಮಾಡಬೇಡ ಅಂತ ಬೇರೆ ಎಲ್ಲೋ ನೋಡ್ದ. ಈಗ ಏನು ಮಾಡಬೇಕು ಅಂತ ಯೋಚಿಸ್ತಿದ್ಯಾ? ಗೊತ್ತಿಲ್ಲ. ನಾಳೆ ಈವ್ನಿಂಗ್ ಆ ಹುಡುಗಿಯನ್ನು ಮೀಟ್ ಮಾಡಲಿಕ್ಕೆ ಚಿಕ್ಕಪ್ಪ ಹೇಳಿದ್ದಾರೆ. ಓಕೆ, ಮೀಟ್ ಮಾಡಿ ನಂಗೆ ಇಷ್ಟ ಇಲ್ಲ ಅಂತ ಹೇಳಿಬಿಡು. ಅವಳನ್ನು ನೋಡಿದವನು ಅಂತ ತಲೆ ಆಡಿಸ್ದ. ನಿನ್ನ ಜೊತೆ ನಾನು ಬರ್ತೀನಿ ಅಂತ ಅಂದ ತಕ್ಷಣ ಒಬ್ಬ ಗಂಟಿಗೆ ಯೋಚಿಸಿದವನು ತನ್ನ ಹೆಗಲನ್ನು ಕುಲುಕಿ 2 ಕೈಗಳನ್ನ ಚಾಚಿ ಸರಿ ಹೋಗು ಅಂದ. ಅವನ ಹತ್ತಿರ ಬಂದವಳು ಕಾಮದ ಅಮಲಿನಲ್ಲಿ, ವಸಿಷ್ಠ ಒನ್ ಮೋರ್ ಟೈಮ್ ಅಂತ ತನ್ನ ಕೈಗಳನ್ನ ಅವನ ಮೈ ಮೇಲೆ ಓಡಿಸೋದಕ್ಕೆ ಶುರು ಮಾಡಿದ್ಲು. ಆಗ ಒಂದೇ ಕೈಯಿಂದ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಮತ್ತೊಂದು ಕೈಯಿಂದ ಬಾಯಲ್ಲಿರೋ ಸಿಗರೇಟನ್ನು ತೆಗೆದು, ಸಾರಿ ಬೇಬಿ, ಐ ಆಮ್ ನಾಟ್ ಇನ್ ದಿ ಮೂಡ್ ಅಂತ ಹೇಳಿ ಅಲ್ಲಿಂದ ಹೋಗಿ ಹಾಸಿಗೆ ಮೇಲೆ ಮಲಗಿಬಿಟ್ಟ. ದಿವ್ಯಾಗೆ ಸಿಟ್ಟು ಮತ್ತು ಅವಮಾನ ಒಟ್ಟಿಗೆ ಸೇರಿಕೊಂಡವನ ಕೋಪದಿಂದ ದಿಟ್ಟಿಸ್ತಿದ್ದಾಳೆ. ಆದರೆ ಇವನು ತನ್ನ ಕೆಲಸವೇ ಮುಖ್ಯ ಅಂತ ಗಾಢ ನಿದ್ರೆಗೆ ಜಾರ್ದ. ಬೆಳಗಿನ ತಂಗಾಳಿ ಬಂದು ರಾಗ ಹಾಡ್ತಿರಲು ಸೂರ್ಯನ ಆಗಮನದಿಂದ ಹಕ್ಕಿಗಳ ಕಿಚುಕಿಚು ಅನ್ನೋ ನಿಸರ್ಗದ ಸಂಗೀತವು ಕಿವಿಗೆ ಅಪ್ಪಳಿಸಿರಲು ಹರಿಣಿ ನಿದ್ರೆಯಿಂದ ಎಚ್ಚರಗೊಂಡ್ಳು. ಬಾತ್ರೂಮ್ನಲ್ಲೇ ಕೂತ್ ಹಾಗೆ ಮಲಗಿದ್ರಿಂದ ಬೆನ್ನೆಲ್ಲ ವಿಪರೀತ ನೋತಿತ್ತು. ಎದ್ದು ನಿಂತು ಮೈ ಮುರ್ಕೊಂಡು ಹೊರಗೆ ಬಂದು ತನ್ನ ಬಟ್ಟೆಗಳೆಲ್ಲ ತೆಗೆದುಕೊಂಡು ಎಲ್ಲ ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಮನೆ ಮುಂದೆ ರಂಗೋಲಿ ಬಿಟ್ಟು ಕಾಫಿ ಮಾಡಿ ಎಲ್ರಿಗೂ ಕೊಟ್ಟು ಅಡುಗೆ ಮಾಡಿ ಮುಗಿಸ್ರೋ ಸಮಯ 8 ಆಯಿತು. ಅಡುಗೆ ಮನೆಗೆ ಬಂದ ಅನ್ಸುಗೆ, ಏನು ಅರಣಿ ಅಡುಗೆ ಎಲ್ಲ ಮುಗಿತಾ ಅಂದ್ಲು. ಹ್ಞೂ ಅಕ್ಕ. ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿದ್ಯಾ? ಮತ್ತು ನನ್ನ ಗಂಡನಿಗೆ? ಆ ಮಾತಿಗೆ ಮಾಲೀಕನಾದ ಮೃಗವನ್ನು ನೆನಪಿಸ್ಕೊಂಡ ತಕ್ಷಣ ಮೈಯಲ್ಲಿ ಉಂಟಾದ ಅಸಹ್ಯವನ್ನು ಹೇಗೋ ಮುಚ್ಚಿಟ್ಕೊಂಡು ಮಾಡಿದ್ದೀನಿ ಅಂತ ಒಂದೇ ಮಾತನ್ನು ಮುಗಿಸಿದ್ಲು. ಸರಿ, ಹಾಗಾದರೆ ಮಕ್ಕಳನ್ನ ಎಬ್ಬಿಸಿ ಸ್ನಾನ ಮಾಡಿಸು, ನಾನು ಅಮ್ಮನ ಎಬ್ಬಿಸ್ತೀನಿ ಅಂತ ಹೇಳಿ ಹೊರಟೋದ್ಲು. ಹರಿಣಿ ಮಕ್ಕಳನ್ನ ಎಬ್ಬಿಸಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಕೈಕಾಲುಗಳು ಸ್ವಾಧೀನವಿಲ್ಲದೆ ಹಾಸಿಗೆಯಲ್ಲಿ ಬಿದ್ದಿರೋ ತನ್ನ ದೊಡ್ಡಮ್ಮನನ್ನೂ ಎಬ್ಬಿಸಿ ಸ್ನಾನ ಮಾಡಿಸಿ ಸೀರೆ ಬದಲಾಯಿಸಿ ತಿಂಡಿ ತಿನ್ನಿಸಿ ಬಂದು ತಾನು ಒಂದು ತುತ್ತು ತಿನ್ನೋ ಸಮಯಕ್ಕೆ ಸರಿಯಾಗಿ ಹಿಂದಿನಿಂದ ಒಂದು ಧ್ವನಿ ಕೇಳಿಸ್ತು, ಹರಿಣಿ ಸ್ವಲ್ಪ ಬಟ್ಟೆಗಳನ್ನೆಲ್ಲ ತೊಳಿಬೇಕು, ಸ್ವಲ್ಪ ನಮ್ಮ ರೂಮ್ ಬರ್ತೀಯಾ ಅಂತ. ಮೈಯೆಲ್ಲ ಜಾರ್ಕೊಂಡು ಕೇಳಿತು ಆ ಮೃಗ. ಅನ್ಸೂಯಳ ಗಂಡ ಆನಂದ್, ಮಾಮ ಸ್ವಲ್ಪ ತಿಂಡಿ ತಿಂದು ಬರ್ತೀನಿ. ಅವಳ ಧ್ವನಿ ತುಂಬ ಇಳಿದು ಹೋಗ್ಬಿಟ್ಟಿತ್ತು, ಅಳುವಿನಂದು ಬರ್ತಿತ್ತು. ಈಗಲೇ ಬಂದು ನಾನು ಕೆಲಸ ಮಾಡ್ಕೊಂಡು ಆಮೇಲೆ ತಿನ್ನೋಕೆ ಬಂದರೆ ಗಂಟ್ಲಲ್ಲಿ ಇಳಿಯಲ್ವ ನಿನಗೆ? ಸೋಂಬೇರಿ, ಇಷ್ಟ ಬಂದಂಗೆ ಕೆಲಸ ಮಾಡ್ತಾಳೆ ಅಂತ ಬೈದಾಗ, ಹೋಗಿ ಮೊದಲು ಏನಂತ ಹೋಗಿ ನೋಡು ಆತನ ಕೆಲಸನ ಅಂತ ಹರಿಣಿಯನ್ನು ನಾಯಿಯನ್ನು ಓಡಿಸುವಂತ ಬೈದು ಕಳಿಸಿದ್ಲು ಅನ್ಸೂಯ. ಹರಿಣಿ ಆನಂದ್ ರೂಮ್ಗೆ ಜೀವ ಕೈಯಲ್ಲಿ ಹಿಡಿದು ಭಯದಿಂದ ಒಳಗೆ ಕಾಲಿಟ್ಲು. ಬಟ್ಟೆಗಳೆಲ್ಲ ಗೋಪುರದೊಂದು ಗುಡ್ಡೆ ಹಾಕಿದ್ದ. ಒಳಗೆ ಬಂದವಳ ಬಳಿ, ಇಗೋ ಇದನ್ನೆಲ್ಲ ಒಗೆದು ಒಣಗಾಕ್ಬಿಡು, ಇದನ್ನು ಕೂಡ ತೊಳೆದು ಬಿಡು ಅಂತ ನಕ್ಕವನು ತಾನು ಕಟ್ಟಿದ ಲುಂಗಿಯನ್ನು ಕಳಚಿ ಆ ಬಟ್ಟೆಗಳ ಜೊತೆಯಲ್ಲಿ ಎಸೆದು ಸಂಪೂರ್ಣ ಬೆತ್ತಲೆಯಾಗಿ ನಿಂತ. ಆದರೆ ಹರಿಣಿಗೆ ಇದರಿಂದ ಯಾವುದೇ ಆಘಾತ ಆಗಲಿಲ್ಲ. ಇದು ಮೊದಲನೇ ಸಲ ಅಲ್ಲ. ಆದ್ದರಿಂದ ಪ್ರತಿದಿನವೂ ಏನಾದರೊಂದು ಈ ಥರದ ಕಿರುಕುಳ ನಡ್ಕೊಂಡೇ ಇರುತ್ತೆ. ಆದರೆ ಈ ಬಾರಿ ಅಸಹಾಯಕತೆ ಮತ್ತು ವಿಪರೀತ ಕೋಪ ಎರಡೂ ಒಟ್ಟಿಗೆ ಸೇರ್ಕೊಂಡು ಕಣ್ಣೀರು ಬರೋದಕ್ಕೆ ಶುರುವಾಯಿತು. ಹೇಗಾದರೂ ಮಾಡಿ ಇವತ್ತು ರುದ್ರನ್ನ ಭೇಟಿಯಾಗಿ ಅವನ ಹತ್ರ ಸಹಾಯ ಕೇಳಬೇಕು ಅಂದ್ಕೊಂಡ್ಳು. ತರಕಾರಿ ಗಿಡದ ಬುಟ್ಟಿಯನ್ನು ಎತ್ಕೊಂಡು ಅವರ ಹತ್ರ ದುಡ್ಡನ್ನು ಪಡ್ಕೊಂಡು ಮನೆಯಿಂದ ಹೊರಟ್ಲು. ತರಕಾರಿ ಬುಟ್ಟಿಯನ್ನು ಹಿಡ್ಕೊಂಡು ಹೋದವಳು ಆಟೋ ಹೊತ್ತಿ ನೇರವಾಗಿ ರುದ್ರ ಮನೆ ಮುಂದೆ ಹೋಗಿಳಿದ್ಲು. ಮನೆ ಮುಂಭಾಗದಲ್ಲಿ ರುದ್ರದ್ರೀವನ್ ಮನೆ ಅಂತ ಸಿಮೆಂಟಿನ ಫಲಕದಲ್ಲಿ ದೊಡ್ಡದಾಗಿ ಹೆಸರು ಬರೆಯಲಾಗಿತ್ತು. ಮನೆ ಗೇಟ್ ಬಳಿ ಇದ್ದ ಸೆಕ್ಯೂರಿಟಿ ಅವಳನ್ನ ನೋಡಿದ ಕೂಡಲೇ ತಳಮಳದಿಂದ ಮುಜುಗರ ಪಟ್ಟರು. ಆದರೂ ಬಾಮ್ಮ ಅಂದರು. ಚೆನ್ನಾಗಿದೆಯಾ ಅಂದರು. ಚೆನ್ನಾಗಿದೆ ನನ್ನ ಅಣ್ಣ ಒಳಗಿದ್ದಾರಾ? ಮುಗ್ಧವಾಗಿ ಕೇಳಿದ ಹರಿಣಿಯನ್ನು ನೋಡಿದರೆ ಆ ಸೆಕ್ಯೂರಿಟಿಗೆ ಮನಸ್ಸು ಕರಗೋಗ್ತಿತ್ತು. ಇಂಥ ಕಂದವನನ್ನ ಈ ಕರುಣೆ ಇಲ್ಲದೆ ಒಂಟಿಯಾಗಿ ಬಿಡೋದಕ್ಕೆ ಆ ವ್ಯಕ್ತಿಗೆ ಹೇಗೆ ತಾನೇ ಮನಸ್ಸು ಬರುತ್ತೆ ಅಂತ ಮನಸ್ಸಿನಲ್ಲೇ ರುದ್ರನನ್ನು ಶಾಪ ಹಾಕಿ ಹೇಳ್ತಿದ್ರು ಸೆಕ್ಯೂರಿಟಿಯವರು. ಪ್ಲೀಸ್ ಒಮ್ಮೆ ನೋಡ್ಬೇಕು ಅವ್ರನ್ನ,
ಅವ್ರ ಹತ್ರ ಬಹಳ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಕೈ ಮುಗಿದು ಬೇಡ್ಕೊಂಡ್ಳು. ಅವಳು ಕಳಿಸ್ಬೇಕು ಅಂತ ಅವ್ರಿಗೂ ಆಸೆ ಇದೆ. ಆದರೆ ರಾಕ್ಷಸನ ಮುಂದೆ ಹೋಗಿ ಯಾರು ಬಯಸ್ಕೊಳ್ಳೋದು? ಕೆಲಸದಿಂದಲೇ ಎತ್ತಂಗಡಿ ಮಾಡಿಸ್ಬಿಟ್ರೆ ನಂತರದ ಕತೆ ಏನು? ನಿಮ್ಮ ಅಣ್ಣ ಈಗಾಗಲೇ ನಿನ್ನ ಒಳಗಡೆ ಬಿರಬಾರ್ದಂತ ಹೇಳಿದಾರಮ್ಮ. ನನಗೇನು ಮಾಡಲಿ ತಾಯಿ ಎಂದರು ಅಸಹಾಯಕತೆಯಿಂದ. ಹರಿಣಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ಳು. ಅವಳು ಕೂಡ ಏನು ತಾನೇ ಮಾಡ್ತಾಳೆ ಪಾಪ. ವರ್ಷಗಟ್ಟಲೆಯಿಂದ ದಿನವೂ ಬಂದು ಕಾಲು ಹಿಡಿದು ಬೇಡ್ತಿದ್ದಾಳೆ. ಆದರೆ ಆ ಕ್ರೂರ ಮನುಷ್ಯನ ಮನಸ್ಸು ಮಾತ್ರ ಕರಗ್ತಾ ಇಲ್ಲ. ಆದರೆ ಸೆಕ್ಯೂರಿಟಿ ಮನಸ್ಸು ಕರಗ್ತು. ಆದರೆ ತನಗಿರೋ ಅಷ್ಟು ಕನಿಷ್ಠ ಕರುಣೆ ಕೂಡ ಆ ಮನೆ ಯಜಮಾನನಿಗಿಲ್ದಿರೋದು ಎಷ್ಟು ದೊಡ್ಡ ಕಹಿ ಸತ್ಯ. ಸರಿಯಮ್ಮ, ಹೋಗೊಳಗೆ ನೋಡು. ಒಂದು ವೇಳೆ ನಿಮ್ಮ ಅಣ್ಣ ಬಂದು ಕೇಳಿದ್ರೆ ನಾನು ಸೆಕ್ಯೂರಿಟಿ ಇಲ್ಲ, ಟೀ ಕುಡಿಯೋದು ಹೊರಗೋಗಿದ್ದೆ, ಈಗಷ್ಟೇ ಬಂದೆ ಅಂತ ಹೇಳಿಬಿಡು ಅಂತ ಹೇಳಿದ್ರು. ಆ ಮಾತು ಕೇಳಿದ ಕೂಡಲೇ ಒಂದು ಚಿಕ್ಕ ಕಂದಮ್ಮನಂತೆ ಮುಖದಲ್ಲಿ ನಗು ತಂದುಕೊಂಡು ಒಳಗೆ ಓಡಿದ್ಲು. ಸೆಕ್ಯೂರಿಟಿ ತನ್ನ ಕೆಲಸವನ್ನು ಮುಂದುವರಿಸ್ದ. ಮನೆ ತುಂಬ ದೊಡ್ಡದಾಗಿತ್ತು. ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಂತೆ ದುಬಾರಿ ವಸ್ತುಗಳನ್ನ ಅಲ್ಲಲ್ಲಿ ಅಲಂಕಾರಕ್ಕಾಗಿಡಲಾಗಿತ್ತು. ಅವಳು ನಿಂತಿದ್ದ ಕೆಳಗಿನ ಹಾಲೆ 50 ಜನರು ಕೂತ್ಕೊಳ್ಳೋಷ್ಟು ವಿಶಾಲವಾಗಿತ್ತು. ಇವೆಲ್ಲವೂ ಅವನ ಸ್ವಂತ ಕಷ್ಟ ಸಂಪಾದನೆ. ತನ್ನ 18ನೇ ವಯಸ್ಸಿನಿಂದ ದುಡಿತಾ ಬಂದಿದ್ದಾನೆ. ಈಗ ಅವನು ದೊಡ್ಡ ಉದ್ಯಮಿ. ಅವನ ಬಿಸ್ನೆಸ್ ಮತ್ತು ಫ್ಯಾಕ್ಟರಿ ಬಹಳ ಯಶಸ್ವಿಯಾಗಿ ಮುನ್ನಡೀತಿದೆ. ಆದರೆ ಇಷ್ಟೊಂದು ದೊಡ್ಡ ಅರಮನೆ ಥರ ಮನೆಯಲ್ಲಿ ತನ್ನ ಕುಟುಂಬದ ಒಡನಾಡಿ ಹುಟ್ಟಿದ ತಂಗಿಗೆ ಮಾತ್ರ ಒಂದು ಮೂಲೆಯಲ್ಲಿ ಇರೋದಕ್ಕೂ ಜಾಗ ನೀಡೋದಕ್ಕೆ ಅವನಿಗೆ ಮನಸ್ಸು ಬರಲಿಲ್ಲ. ಹರಿಣಿ ಹುಡ್ದಾಗಿಂದ ಇಂದಿನವರೆಗೂ ರುದ್ರ ಅವಳ ಜೊತೆ ಎಂದಿಗೂ ಮಾತಾಡಿದ್ದಿಲ್ಲ. ಅವಳೇ ಅವನ ಬಳಿ ಹೋಗಿ ಮಾತಾಡಬೇಕು. ತಾನಾಗೆ ಹೋಗಿ ಅಣ್ಣ ಅಂತ ಮುದ್ದಾಗಿ ಕರೆಯುವಾಗಲೆಲ್ಲ ಅವಳಿಗೆ ಸಿಗೋದು ಕೆಂಡ ಕಾರೋ ಕ್ರೂರ ನೋಟ ಮಾತ್ರ. ಹರಿಣಿಗೆ ಮತ್ತು ರುದ್ರನಿ ಮಧ್ಯೆ ಬರೋಬ್ಬರಿ 8 ವರ್ಷಗಳ ವಯಸ್ಸಿನ ನಂತರ ಆಸ್ಪತ್ರೆ. ರುದ್ರನ್ ತಾಯಿ ದೇವಕಿಯವರು ಹುಟ್ಟುವಾಗಲೇ ತೀರ್ಕೊಂಡ್ರು. ಅಂದಿನ ಕಂದಮ್ಮನ ಕೇವಲ 8 ವರ್ಷದ ಮಗುವಾಗಿದ್ದ ರುದ್ರನ್ ಕೈಲಿ ಕೊಟ್ಬಿಟ್ಟು ಹೊರಟೋದ್ರು. ಅದಕ್ಕೂ 1 ತಿಂಗಳ ಮುಂದೆ ಅಷ್ಟೇ ರುದ್ರನ್ ತಂದೆ ಮಹದೇಶ್ ಒಂದು ಭೀಕರ ಅಪಘಾತದಿಂದ ಸಾವನ್ನಪ್ಪಿದ್ರು. ರುದ್ರನಿಗೆ ತನ್ನ ತಾಯಿ ಅಂದರೆ ಪ್ರಾಣಕ್ಕಿಂತ ಹೆಚ್ಚು. ಅದರಲ್ಲಿ ಇವನು ಇನ್ನೂ ಒಂದು ಹೆಜ್ಜೆ ಮುಂದೆನೇ ಇದ್ದ. ತಾಯಿ ಮೇಲೆ ಅತಿಯಾದ ವ್ಯಾಮೋಹ ಹೊಂದಿದ ಪುಟ್ಟ ಬಾಲಕನಿಗೆ ತಾಯಿಯ ಹಠಾತ್ ಸಾವನ್ನು ತಡ್ಕೊಳ್ಳೋದಕ್ಕಾಗಲಿಲ್ಲ. ಆ ಸಮಯದಲ್ಲಿ ಸಹಾಯಕ್ಕೆ ಬಂದಿದ್ದ ಪಕ್ಕದ ಮನೆ ಮುದುಕಿ ರುದ್ರನ್ ಕೈಲಿದ್ದ ಪುಟ್ಟ ಕಂದಮ್ಮನ್ನ ನೋಡ್ತಾ, ಈ ಮಗು ಹುಟ್ಟಿದ ಸಮಯನೇ ಸರಿ ಇಲ್ಲ, ಹುಟ್ಟೋದಕ್ಕೆ ಮುಂಚೆ ತಂದೆಯನ್ನು ತಿಂದುಬಿಟ್ಲು, ಈಗ ಹುಟ್ಟಿದ ಕೂಡಲೇ ತಾಯಿಯನ್ನು ತಿಂದು ಮುಗಿಸ್ಬಿಟ್ಲು ಅಂತ ನಾಲಿಗೆಗೆ ನರವಿಲ್ಲದೆ ಹುಸಿ ಸುಳ್ಳುಗಳನ್ನ ದ್ವೇಷದ ಮಾತನಾಡಿದ್ಲು. ಆ ವೃದ್ಧೆ ಬಾಯಿಂದ ಬಂದ ತಾಯಿಯನ್ನೇ ತಿಂದುಬಿಟ್ಲು ಎಂಬ ಪದ ಪುಟ್ಟ ಬಾಲಕನಿಗೆ ನಾಟುಬಿಡ್ತು. ಒಂದು ವೇಳೆ ಈ ಮಗು ನಮ್ಮ ಮನೆಗೆ ಬರದೇ ಹೋಗಿದ್ರೆ ಇಂದು ನನ್ನ ತಾಯಿ ಬದುಕಿರ್ತಿದ್ಲು ಅಂತ ತನ್ನ ಮನಸ್ಸಿನಲ್ಲಿ ದೃಢವಾಗಿ ನಂಬಿಟ್ಟ ಆ ಮಗು ರುದ್ರ. ತನ್ನೆಳೆ ಕಂದಮ್ಮನ ಕೈಗಳಲ್ಲಿ ಮುದ್ದು ಕೈ ಕಾಲುಗಳನ್ನು ಆಡಿಸ್ತಿದ್ದ ಆ ಸುಗೂಸನ್ನು ನೋಡಿದ್ರೆ ಕಟುಕ ಹಂತಕನಿಗೂ ಕೂಡ ಕರುಣೆ ಬರುತ್ತೆ. ಇವನಿಗೆ ಮಾತ್ರ ಆಕೆ ಮೇಲೆ ಅತಿ ತಿರಸ್ಕಾರ ಮತ್ತು ಅಸಹ್ಯ ಉಟ್ಕೊಂಡ್ಬಿಡ್ತು. ಆ ಮಗುವನಲ್ಲಿದ್ದ ಕುರ್ಚಿ ಮೇಲೆ ಹಾಗೆ ಎಸೆದ್ಬಿಟ್ಟು ಅಲ್ಲಿಂದ ಓಡೋಗ್ಬಿಟ್ಟ ಆ ಬಾಲಕ. ಅದನ್ನು ನೋಡಿದ ಆ ಪಕ್ಕದ ಮನೆಯವರು, ಅಯ್ಯೋ ಪಾಪಿ, ಮಗುನ ಹೀಗೆ ಎಸೆದ್ಬಿಟ್ಟಿಯಲ್ಲೋ ಅಂತ ತಾನೇ ಎತ್ಕೊಂಡು ಮುದ್ದಾಡಿದ್ಲು. ಅಂದಿನಿಂದ ಇಂದಿನವರೆಗೆ ರುದ್ರ ಹರಿಣಿ ಕಡೆ ತಿರುಗೂ ಕೂಡ ನೋಡಿಲ್ಲ. ಹರಿಣಿ ಕರುಣಾಮಹಿಗಳಾದ ಅಕ್ಕಪಕ್ಕದ ಮನೆಯವರ ಆಶ್ರಯದಲ್ಲೇ ಬೆಳೆದ್ಲು. 2 ಮಕ್ಕಳು ಮಾತ್ರ ಮನೆಯಲ್ಲಿ ಒಂಟಿಯಾಗಿವೆ. ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಎಂಬ ಕಾರಣಕ್ಕೆ ಅವರು ದೊಡ್ಡಮ್ಮ ಲತಾ ಈ ಮನೆಗೆ ಬಂದು ಸೇರಿಕೊಂಡ್ಳು. ಲತಾ ಅಂದರೆ ಮಹದೇಶ್ನ ಸ್ವಂತ ಅಣ್ಣನ ಹೆಂಡತಿ. ಲತಾ ಅಣ್ಣನೂ ಕೂಡ ತೀರ್ಕೊಂಡಿದ್ರು. ಅವರಿಗಿದ್ದದ್ದು ಒಂದೇ ಒಂದು ಹೆಣ್ಮಗಳು. ಹರಿಣಿಗಿಂತ 9 ವರ್ಷ ಹಿರಿಯವಳು. ಮಹದೇಶ್ ಅವರ ಇನ್ಶೂರೆನ್ಸ್ ಹಣನೆಲ್ಲ ಲತಾ ಕಬಳಿಸ್ಬಿಟ್ಲು. ಮನೆಯಲ್ಲೂ ಈಗ ಲತಾದೇ ಅಂತಿಮ ಮಾತು, ಸಂಪೂರ್ಣ ಅಧಿಕಾರ. ಮನೆಯ ಏಕೈಕ ಗಂಡು ವಾರಸುದಾರ ಎಂಬ ಕಾರಣಕ್ಕೆ ರುದ್ರನ್ನ ಮಾತ್ರ ಆಕೆ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಇಲ್ಲ ನೋಡ್ಕೊಳ್ಳಂತೆ ನಾಟಕ ಆಡ್ತಿದ್ಲು ಅಷ್ಟೇ. ರುದ್ರಗೂ ಯಾರೊಂದಿಗೂ ಬೆರೆಯೋನಲ್ಲ. ತಾಯಿನ ಕಳ್ಕೊಂಡ ಆ ದೊಡ್ಡ ನೋವು ಅವನ ಮನಸ್ಸಲ್ಲಿ ಒಂದು ಬಾರದೇ ಇರೋ ಗಾಯವಾಗಿ ಉಳಿಬಿಟ್ಟಿದೆ. ಹರಿಣಿ ಎಷ್ಟೋ ಬಾರಿ ಅವನ ಬಳಿ ಪ್ರೀತಿಯನ್ನು ತೋರಿಸೋದಕ್ಕೆ ಪ್ರಯತ್ನಿಸಿದಾಳೆ. ಅವನ ಕಾಲುಗಳ ಮೇಲೆ ಬಿದ್ದು ಕಣ್ಣೀರು ಕೂಡ ಹಾಕಿದಾಳೆ. ಆದರೆ ಆ ಮನುಷ್ಯನಿಗೆ ಮಾತ್ರ ತನ್ನ ಅಕ್ಕರೆಗೆ ಅಂಬಲಿಸ್ತಿರೋ ಆ ಪುಟ್ಟ ಜೀವದ ಮೇಲೆ ಸ್ವಲ್ಪನೂ ಕರುಣೆ ಬರಲಿಲ್ಲ. ಪ್ರೀತಿಯಿಂದ ಊಟ ತೆಗೆದುಕೊಂಡು ಹೋದರೆ ಅದನ್ನು ತಗೊಂಡು ಮುಖದ ಮೇಲೆ ಎಸೆದು ಬಿಡ್ತಿದ್ದ. ಬಟ್ಟೆಗಳನ್ನೆಲ್ಲ ಒಗೆದಿಟ್ಟರೆ ಅದನ್ನು ಹರಿದು ಕಸದ ಬುಟ್ಟಿಯಲ್ಲಿ ಹಾಕ್ತಿದ್ದ. ಸಿಕ್ಕಿದ್ನೆಲ್ಲ ತೆಗೆದವಳ ಮೇಲೆ ಎಸೆದೇ ಹೊಡೆದೇ ಬಿಡ್ತಿದ್ದ. ರುದ್ರ ತನ್ನ 18ನೇ ವಯಸ್ಸಿನಲ್ಲಿ ಕಾಲೇಜ್ ಓದೋ ದಿನಗಳಲ್ಲಿ ಪಾರ್ಟ್ ಟೈಮ್ ಆಗಿ ಒಂದು ಡಿಟರ್ಜೆಂಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ಅಲ್ಲಿದ್ದ ಬಿಸ್ನೆಸ್ ಟೆಕ್ನಿಕ್ಸ್ ಅದೆಲ್ಲವನ್ನ ಕಲ್ಕೊಂಡ್ಬಿಟ್ಟ. ಆಗ ಸೋಪಿನ ಕೆಮಿಕಲ್ ಕೈಗಾಲುಗಳನ್ನೆಲ್ಲ ಸುಟ್ಟು ಕೆಂಪಾಗಿ ರಾತ್ರಿಯೆಲ್ಲ ನಿದ್ರೆ ಬಾರದೆ ನರಳುವಾಗ 10 ವಯಸ್ಸಿನ ಹರಿಣಿ ಅವನ ಹತ್ರ ಕೂತು ಕಣ್ಣೀರು ಹಾಕ್ತಾ ಕೂರ್ತಿದ್ಲು. ಆಗಲೂ ಕೂಡ ಅವಳನ್ನ ನಾಯಿ ಒದ್ದಂತೂ ಒದ್ದು ಕಳಿಸ್ಬಿಡ್ತಿದ್ದ. ಅವಳಿಗೆ 13 ವರ್ಷ ತುಂಬಿದಾಗ ಸಂಪೂರ್ಣವಾಗಿ ಮನೆಯನ್ನೇ ಬಿಟ್ಟು ಹೊರಟೋದ. ಕಾಲುಗಳ ಮೇಲೆ ಬಿದ್ದು, ಅಣ್ಣ ನನ್ನ ಬಿಟ್ಟು ಹೋಗ್ಬೇಡ, ನನಗೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಜೋರಾಗಳ್ತಾ ಗೋಗರದ ಪುಟ್ಟ ಕಂದಮ್ಮನನ್ನು ಕಾಲಿನಿಂದ ಒದ್ದು ದೂಡ್ಬಿಟ್ಟು ಹೊರಟೋದ. ಆ ಮನಸ್ಸಾಕ್ಷಿ ಇಲ್ಲದ ಹುಡುಗ. ತಾಯಿ ಪ್ರೀತಿ ಸಿಗ್ದವನು ತನ್ನ ತಂಗಿ ಮೂಲಕ ಆದರೂ ಆ ಪ್ರೀತಿಯನ್ನು ಪಡೆದು ತನ್ನ ಆಸೆಯನ್ನು ತೀರಿಸ್ಕೊಳ್ಬೋದಿತ್ತು. ಆದರೆ ಕೆಲವರು ಹೀಗೇ ಇರ್ತಾರಲ್ವ, ಸಿಗದ ಪ್ರೀತಿಗಾಗಿ ಅಂಬಲಿಸಿ ತನ್ನ ಬಳಿ ಇದ್ದ ಹತ್ತಿರದ ಒಡ ಹುಟ್ಟಿದವರ ಪ್ರೀತಿಯನ್ನು ಧೂಳಿಪಟ ಮಾಡಿಬಿಡ್ತಾರೆ. ನಂತರ 5 ವರ್ಷ ಕಷ್ಟಪಟ್ಟು ದುಡಿದು ಆ ಉಳಿತಾಯದ ಹಣದಿಂದಲೇ ಚಿಕ್ಕದಾಗಿ ಕಂಪನಿಯನ್ನು ಪ್ರಾರಂಭಿಸಿ ಇಂದು ಹೆಮ್ಮರವಾಗಿ ಬೆಳೆಸಿ ತನ್ನ ಶಾಖೆಗಳ ಎಲ್ಲೆಡೆ ಹಬ್ಬಿಸಿಬಿಟ್ಟಿದ್ದಾನೆ. ಹರಿಣಿ ಬದುಕು ಅತಿ ನರಕವಾಗಿ ಹೋಯಿತು. ನಂತರ
ಅವಳು ಓದು ಸಂಪೂರ್ಣವಾಗಿ ನಿಂತೋಯ್ತು. ಮನೆಯೆಲ್ಲ ಕಷ್ಟದ ಕೆಲಸಗಳು ಅವಳ ತಲೆ ಮೇಲೆ ಬಿತ್ತು. ಅದಕ್ಕೆ ಸಾಲದೆಂಬಂತೆ ಅನಸೂಯಳನ್ನು ಮದುವೆ ಮಾಡ್ಕೊಂಡು ಮನೆಗೆ ಅಳಿಯನಾಗಿ ತಗೊಬಂದಂಥ ಆನಂದನ ಲೈಂಗಿಕ ಕಿರುಕುಳ ಬೇರೆ ಶುರುವಾಯಿತು. ಇಷ್ಟೆಲ್ಲ ಯಾತನೆಗಳನ್ನ ಅವಳು ಹೇಗೆ ತಾನೇ ಎದುರಿಸ್ತಾಳೆ? ನನ್ನ ನಿಮ್ಮ ಜೊತೆ ಇಟ್ಕೊಬೇಡಿ, ಯಾವುದಾದ್ರೂ ಒಂದು ಹಾಸ್ಟೆಲ್ಗೆ ಸೇರಿಸ್ಬಿಡಿ ಅಂತ ಎಷ್ಟು ಕೇಳಿದ್ರು ಕೂಡ ಆಕೆ ಮಾತನ್ನು ಕೇಳೋರೇ ಇರಲಿಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ರುದ್ರನ ಮನೆ ಬಳಿ ಬಂದಿದ್ದಾಳೆ. ಯಾರೋ ಕಾಲಿಡೋ ಸಪ್ಪಳ ಕೇಳಿ ತನ್ನ ನೆನಪುಗಳಿಂದ ಹೊರಬಂದು ಮೇಲಕ್ಕೆ ತಲೆ ಎತ್ತು ನೋಡಿದ್ಲು. ಮೇಲಿನ ಮೆಟ್ಲಿಂದ ಇಳಿದು ಬರ್ತಿದ್ದ ರುದ್ರದೇವ್. ಆತನ ತುಟಿಗಳ ನಕ್ಕು ಹಲವು ವರ್ಷಗಳೇ ಕಳೆದು ಹೋಗ್ಬಿಟ್ಟಿದೆ. ಅದರಲ್ಲೂ ಹರಿಣಿಯನ್ನು ನೋಡಿದಾಗ ಮಾತ್ರ ದ್ವೇಷ ಕಣ್ಣಲ್ಲಿ ಕಾರ್ತಾ ಇತ್ತು. ಅವನಿಗೆ ಇಷ್ಟ ಇರೋ ಏಕೈಕ ಹೆಣ್ಣು ಅಂದರೆ ಅದೊಂದು ತಾಯಿ ಮಾತ್ರ. ಆಕೆ ಈ ಲೋಕದಲ್ಲಿ ಇಲ್ಲದ ಮೇಲೆ ತಾಯಿಯ ಸ್ಥಾನವನ್ನು ಬೇರೆ ಯಾರಿಂದಲೂ ತುಂಬೋದಕ್ಕೆ ಸಾಧ್ಯ ಇಲ್ಲ ಎಂಬುದು ಅವನ ಗಟ್ಟಿಯಾದ ಲೆಕ್ಕಾಚಾರ. ಆದರೆ ಹರಿಣಿ ಅಂತ ಜೊತೆ ಇಟ್ಕೊಂಡಿದ್ರೆ ಅವಳ ತಾಯಿಗಿಂತಲೂ ಮಿಗಿಲಾಗಿ 10 ಪಟ್ಟು ಹೆಚ್ಚು ಪ್ರೀತಿಯನ್ನು ತೋರ್ತಿದ್ಲು ಎಂಬ ಸರಳ ಸತ್ಯ ಅವನಿಗೆ ಅರ್ಥ ಆಗಲೇ ಇಲ್ಲ. ರುದ್ರದೇವನ್ ತನ್ನ ಕೈಯಲ್ಲಿದ್ದ ಬಿಯರ್ ಬಾಟ್ಲಿನ ಬಾಯಿಗೆ ಹಾಕೊಂತ ಅವನು ಕುಡಿತಿದ್ದ ಆ ಬಿಯರ್ ಬಾಟ್ಲಿನ ಕಂಡು ಬಹಳವಾಗಿ ನೊಂದ್ಲು. ಅಣ್ಣ ಅಂದು ಕರೆಯೋದ್ರೊಳಗೆ ಹೋಗಾಚೆಗೆ ಅಂತ ಗರ್ಜಿಸ್ತ ಸಿಂಹದಂತೆ. ಅಣ್ಣ ನಾನು ಹೇಳೋದನ್ನು ಸ್ವಲ್ಪ ಕೇಳೋಣ ಪ್ಲೀಸ್ ಕಣಣ್ಣ. ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕೈ ಮುಗಿದು ಬೇಡ್ಕೊಂಡ್ಲು ರಾಕ್ಷಸನ ಮುಂದೆ. ಹೊರಗೆ ಹೋಗು ಅಂತ ಹೇಳಿದೆ ಅಂತ ಮತ್ತೊಮ್ಮೆ ರೇಗ್ದ. ಬಾಯರಿಂದ ಅವಳಿಗೆ ಮಾತಾಡೋದಕ್ಕೆ ಗಂಟ್ಲಲ್ಲಿ ಮಾತೇ ಹೊರಡ್ತಿಲ್ಲ. ಅಣ್ಣ ಅಣ್ಣ ಅಲ್ಲಿ ಮಾಮ ಅಂತ ಏನೋ ಹೇಳಿ ಮುಗಿಸೋದ್ರೊಳಗೆ ಕೈಯಲ್ಲಿದ್ದ ಬಿಯರ್ ಬಾಟ್ಲಿನ ಆಕ್ರೋಶದಿಂದ ತೆಗೆದು ಅವಳ ಕಡೆ ಎಸ್ದು ಬಿಟ್ಟ. ಅದು ಅವಳ ತಲೆ ಪಕ್ಕದಲ್ಲಿ 1 ಇಂಚಿನ ಅಂತರದಲ್ಲಿ ಗೋಡೆಗೆ ಬಡಿದು ಪುಡಿಯಾಯಿತು. ಸ್ವಲ್ಪ ಅಡವಟ್ಟಾಗಿದ್ದರೆ ಬಾಟಲಿ ಜೊತೆಗೆ ತಲೆಯೂ ಒಡೆದು ಹೋಗ್ಬಿಡ್ತಿತ್ತು. ಭಯದಿಂದ ಕೈ ಕಾಲುಗಳು ವಿಪರೀತವಾಗಿ ನಡುಕ್ತಾ ಇರಲು ಕಲ್ಲಿನಂತೆ ನಿಂತುಬಿಟ್ಲ ರಿಣಿ. ಸೆಕ್ಯೂರಿಟಿ ರೂಮ್ನಿಂದ ಓಡೋಡಿ ಬಂದ ಆ ವೃದ್ಧರಿಗೆ ಸಿಂಹದಂತೆ ಗರ್ಜಿಸಿ ಆಜ್ಞೆ ಮಾಡ್ತಿರೋ ಇವನು ಕಂಡ ಇವಳನ್ನು ಕುತ್ತಿಗೆ ಹಿಡಿದು ಹೊರಗೆ ತಳ್ಳಿ ಅಂತ ಹೋಗ್ಬಿಟ್ಟ. ಆಕೆ ತಾನು ಏನು ಹಿಡಿದು ಬಂದಿದ್ದಾಳೆ ಎಂಬುದನ್ನು ಕೇಳಿಸ್ಕೊಳ್ಳೋ ವ್ಯವಧಾನವೂ ಇರಲಿಲ್ಲ ಅವನಿಗೆ. ಅವಳ ದೇಹ ಇನ್ನೂ ನಡುಕ್ತಾನೇ ಇತ್ತು. ಯಪ್ಪ ನನ್ನ ಕೆಲಸ ಉಳಿತು ಅಂದ್ಕೊಂಡು ಅವಳ ಶೋಚನೀಯ ಸ್ಥಿತಿಯನ್ನು ನೋಡಿ ಅವಳನ್ನು ಹೊರಗೆ ಕರ್ಕೊಂಡು ಬಂದ ಆ ಹಿರಿಯ ವ್ಯಕ್ತಿ, ಇವನೊಬ್ಬ ಮನುಷ್ಯನೇ ಅಲ್ಲಮ್ಮ, ಸರಿಯಾದ ರಾಕ್ಷಸನೇ ಇವನು, ನೀನು ಹುಷಾರಾಗಿ ಹೋಗ್ಬಿಡಮ್ಮ ಅಂದರು. ರಸ್ತೆಯಲ್ಲಿ ಹುಚ್ಚು ಹಿಡಿದವಳಂತೆ ಅಡ್ಡಾಡ್ಕೊಂಡು ಹೋಗ್ತಿದ್ಲು ಹರಿಣಿ. ಇನ್ನು ಮುಂದೆ ಸಾಗೋದೊಂದೇ ತನಗೆ ಉಳಿದಿರೋ ದಾರಿ. ವೇಗವಾಗಿ ಬರೋ ಯಾವುದಾದ್ರೂ ಗಾಡಿ ಮುಂದೆ ಬಿದ್ದು ಪ್ರಾಣ ಬಿಟ್ಟುಬಿಡ್ಬೇಕಂತ ಯೋಚಿಸ್ತಾ ಮಧ್ಯ ರಸ್ತೆಯಲ್ಲಿ ಬರ್ತಿದ್ದ ವಾಹನಗಳ ನಡುವೆ ಹಾಗೆಯೇ ಹೋಗ್ತಿದ್ಲು. ಕಲತ ಕೂದಲು, ಕಣ್ಣೀರು ಸುರಿತಿರೋ ಕಣ್ಣುಗಳೊಂದಿಗೆ ತನ್ನ ಲೋಕದಲ್ಲಿ ತಾನು ನಡೀತಿದ್ದಾಳೆ. ಆ ಕಡೆಗೆ ವೇಗವಾಗಿ ಯಾವುದೇ ನಿಯಂತ್ರಣವಿಲ್ಲದೆ ಬರ್ತಿದ್ದ ಲಾರಿ ಅವಳನ್ನು ಹತ್ರಕ್ಕೆ ಬರ್ತಿದೆ. ಅದು ಬರೋದು ಸ್ಪಷ್ಟವಾಗಿ ತಿಳಿದಿದ್ರೂ ಅಲ್ಲೇ ಕಣ್ಮುಂಚೆ ನಿಂತಿದ್ಲು. ಲಾರಿ ಅವಳನ್ನ ಡಿಕ್ಕಿ ಹೊಡೆಯೋ ಅಂತಿಮ ಕ್ಷಣದಲ್ಲಿ ಯಾರೋ ಒಬ್ಬರು ಬಲವಾದ ಕೈ ಬಂದು ಅವಳನ್ನ ಜೋರಾಗಿ ಎಳೆದು ತನ್ನ ಕಡೆ ನಿಲ್ಲಿಸ್ಕೊಂತು. ಒಂದು ಬಲವಾದ ಕೈ ಬಂದು ಅವಳನ್ನ ತನ್ನ ಕಡೆ ಎಳ್ಕೊಂಡಿದ್ದ ತಕ್ಷಣ ಆ ವ್ಯಕ್ತಿಯನ್ನು ದಿಟ್ಟಿಸಿ ನೋಡಿದ್ಲು. ಸಿಟ್ಟಿನಿಂದ ಗಂಟು ಹಾಕೊಂಡಿದ್ದ ಮುಖದಿಂದ ಆಕೆ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ ಆ ವ್ಯಕ್ತಿ ಅವಳನ್ನ ರಸ್ತೆ ಬದಿ ಕರ್ಕೊಂಡು ಬಂದರು. ಅವಳನ್ನ ಸುರಕ್ಷಿತವಾಗಿ ರಸ್ತೆ ಬದಿಗೆ ಬಿಟ್ಟ ನಂತರ ಆಕೆ ಕೈಯನ್ನು ಬಿಟ್ಟು ಕೋಪದಿಂದ ಹರಿಣಿನ ದಿಟ್ಟಿಸಿ ನೋಡಿದ್ರು. ಏನಮ್ಮ ನಿಂಗೆ ಸ್ವಲ್ಪ ಆದರೂ ಬುದ್ಧಿ ಇದೆಯಾ? ನಾನು ಮಾತ್ರ ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ರೆ ಇವತ್ತಿಗೆ ನೀನು ಸತ್ತು ಪರಲೋಕ ಹೊಟ್ಟೋಗ್ಬಿಡ್ತಿದ್ದೆ. ಎಲ್ಲಿ ಗಮನ ಇಟ್ಕೊಂಡು ರಸ್ತೆಯಲ್ಲಿ ಹೋಗ್ತಿದ್ದೀನಿ ನೀನು? ಹರಿಣಿ ತುಂಬ ಬೇಸರದಿಂದ ನಕ್ಕದ್ಲು. ಇವತ್ತಿಗೆ ನಾನು ಸತ್ತೇ ಹೋಗಿದ್ರೆ ತುಂಬ ನೆಮ್ಮದಿಯಾಗಿರ್ತಿತ್ತು. ಯಾಕೆ ಸರ್ ನನ್ನ ಬದುಕಿಸಿದ್ರಿ? ಅವರು ಬೆರಗಾಗೋದ್ರು. ಏನಮ್ಮ ಈಗೆಲ್ಲ ಮಾತಾಡ್ತಿದ್ಯಾ? ಸಾಯೋ ಮಟ್ಟಿಗೆ ನಿನ್ಗೆ ಅಂಥ ದೊಡ್ಡ ಕಷ್ಟ ಏನು ಬಂದು ಹೇಳು. ಚಿಕ್ಕ ಹುಡುಗಿಯಾಗಿದೆಯಾ? ನಾನು ಸಿಗ್ನಲ್ ನಿಂತಿದ್ದಾಗ ನೀನು ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಹೋಗೋದನ್ನು ನೋಡಿ ನನಗೇನೋ ತಪ್ಪಂತ ಅನ್ನಿಸ್ತು. ಅದಕ್ಕೆ ಓಡ್ಬಂದು ನಿನ್ನ ಕಾಪಾಡಿದೆ. ಯಾವುದಕ್ಕೂ ಸಾವೆಂಬುದು ಯಾವ ಸಮಸ್ಯೆಯಲ್ಲೂ ಸರಿಯಾದ ಪರಿಹಾರ ಅಲ್ಲಮ್ಮ. ನಿನ್ನ ಕಷ್ಟ ಏನಂತ ಧೈರ್ಯವಾಗಿ ನನ್ನ ಬಳಿ ಹೇಳು, ನನ್ನಿಂದ ಸಹಾಯ ಮಾಡ್ತೀನಿ. ಹರಿಣಿ ಮೌನವಾಗಿ ಜೋರಾಗಿ ಅಳೋದಕ್ಕೆ ಆರಂಭಿಸಿದ್ಲು. ನಿನ್ನ ಹೆಸರೇನಮ್ಮ? ಹರಿಣಿ. ಹರಿಣಿ, ನನ್ನ ಹೆಸರು ಕವಿಮರಣ್. ನನ್ನನ್ನು ನಿನ್ನ ತಂದೆ ಸ್ಥಾನದಲ್ಲಿ ಭಾವಿಸಿ ನೀನು ಕಷ್ಟ ಏನಂತ ಹೇಳ್ತಾಯಿ. ಅವರ ಆ ಮೃದುವಾದ ಮಾತುಗಳನ್ನ, ಅವರ ಮುಖದಲ್ಲಿದ್ದ ಯಾವುದೇ ಕಪಟವಿಲ್ಲದ ಶುದ್ಧ ಪ್ರೀತಿಯನ್ನು ನೋಡಿ ಹರಿಣಿ ಮನಸ್ಸು ಒಮ್ಮೆಲೆ ಕರಗೋಯ್ತು. ತಂದೆ ಎಂಬ ಸುಂದರ ಪದವನ್ನು ಅವರು ನಿಜವಾದ ಅರ್ಥದಲ್ಲಿ ಬಳಸ್ತಿದ್ದಾರೆ ಎಂಬುದನ್ನು ಅವರ ಕಣ್ಣುಗಳಲ್ಲಿ ತಿಳ್ಕೊಂಡ್ಳು. ಅವಳೇನೋ ಮಾತಾಡೋದಕ್ಕೆ ಬಾಯಿ ತೆರೆದಾಗ, ಇರಮ್ಮ ಮೊದಲು ಹತ್ತಿರದಲ್ಲಿದ್ದು ಯಾವುದಾದ್ರೂ ಒಳ್ಳೆ ಹೋಟೆಲ್ಗೆ ಹೋಗಿ ಚೆನ್ನಾಗಿ ಊಟ ಮಾಡಿಕೊಡೆ ಮಾತಾಡೋಣ ಬಾ ಅಂದರು. ಅವಳು ಸ್ವಲ್ಪ ಹಿಂಜರಿತ ನಿಂತಾಗ, ಬಾರಮ್ಮ ಹೆದರಬೇಡ ಅಂತ ಧೈರ್ಯ ತುಂಬಿ ತಮ್ಮ ಕಾರಿಗೆ ಕರ್ಕೊಂಡೋದ್ರು. ಅವಳು ಹಿಂಜರಿಯಿಂದಲೇ ಬಂದು ಕಾರಿನ ಹಿಂದಿನ ಸೀಟಲ್ಲಿ ಕೂತ್ಕೊಂಡ್ಳು. ಹೋಟೆಲ್ಗೆ ಹೋದ ತಕ್ಷಣ ಹಲವು ದಿನಗಳಿಂದ ಹಸಿವಿನಿಂದ ಬಳಲ್ತಿದ್ದವಳಂತೆ ಆಕೆ ಗಬಗಬನೆ ಊಟವನ್ನು ತಿನ್ನತೊಡಗಿದ್ಲು. ಇದನ್ನು ಕಣ್ಣು ಮಿಟುಕಿಸ್ದೆ ಆಶ್ಚರ್ಯದಿಂದ ನೋಡ್ತಾ ಕೂತಿದ್ದ ಕವಿಮರಣ್ ಹೋಟೆಲ್ ಒಳಗೆ ಬಂದಾಗ ತಾವಾಗಿ ಊಟವನ್ನು ತರಿಸಿದ್ರಾದರೂ ಬೇಡ ಅಂತ ಹೇಳಬೇಕಂತ ಮೊದಲು ಅನ್ನಿಸ್ತಾಕೆಗೆ. ಆದರೆ ಬರೋ ಆ ಹಸಿವಿನ ಪರಿಮಳ ಅವಳನ್ನು ತನ್ನೆಡೆಗೆ ಸೆಳ್ಕೊಂಡ್ಬಿಡ್ತು. ಹಲವು ದಿನಗಳಿಂದ ಉಪವಾಸ ಬಿದ್ದಿದ್ದ ಆ ಹೊಟ್ಟೆ ಈಗ ತನ್ನ ಮಾನ ಮರ್ಯಾದೆ ಎಲ್ಲ ಮರೆತು ಬಿಡ್ತು. ಹೌದು, ಹಸಿವು ಬಂದರೆ ಎಲ್ಲವೂ ಮರೆತು ಹೋಗುತ್ತೆ ತಾನೇ. ಏನಮ್ಮ ಊಟ ಮಾಡಿ ಎಷ್ಟು ದಿನ ಆಯಿತು? ಅದು ಅಂತ ಯೋಚಿಸ್ತವಳು. ಮೊನ್ನೆ ಸಂಜೆ 1 ಲೋಟ ಕಾಫಿ ಕುಡ್ದಿದ್ದೆ, ಅದಾದಮೇಲೆ ಈಗಲೇ ಊಟ ಮಾಡ್ತಿರೋದು ಅಂದ್ಲು.
ಕವಿಮರನ್ ಅವರಿಗೆ ಆಕೆಯನ್ನು ನೋಡಿದ್ರೆ ಅತಿ ಬೇಸರ ಅನ್ನಿಸ್ತು. ಬಹುಶಃ ಇದು ಆಕೆಯ ದೌರ್ಭಾಗ್ಯವೇ ಇರಬೇಕು. ಮನೆಯಲ್ಲಿ ಎಷ್ಟೇ ಅಕ್ಕಿ ಹಾಕಿ ಅಡುಗೆ ಮಾಡಿದ್ರು ಆ ಕುಟುಂಬದ ಅಳತೆಗೆ ಮಾತ್ರ ಸರಿಯಾಗುತ್ತೆ. ಸರಿಯಾಗಿ ಅನ್ಸೂಯೆ ಹೇಳೋ ಅಳತೆ ಪ್ರಕಾರ ಮಾತ್ರ ಅಕ್ಕಿಯನ್ನು ಒಲೆಗೆ ಹಾಕಬೇಕು. ಒಂದು ಮುಷ್ಟಿ ಹೆಚ್ಚಾಕಿದ್ರೂ ಅಡುಗೆಯನ್ನು ಹಾಳು ಮಾಡ್ತಿದ್ಯಾ ಅಂತ ಬೈಗುಳ ನಿಂದನೆ ಕೇಳಬೇಕಾಗತ್ತೆ. ಅದನ್ನು ಮೀರಿ ಅವಳು ಊಟ ಮಾಡುವಾಗಲೆಲ್ಲ ಅನ್ಸೂಯೆ ಇಲ್ಲಸಲ್ಲ ಜಗಳದ ವಿಷಯಗಳನ್ನ ತಗೊಬರ್ತಾಳೆ. ತಿಂದು ಅಡ್ಡಾಡು ಸೋಂಬೇರಿ ಎಂಬ ಮಾತುಗಳೇ ಹರಿಣಿ ಊಟ ಮಾಡುವಾಗಲೆಲ್ಲ ಅವಳಿಗೆ ನೆನಪಿಗೆ ಬರೋದು. ಭಯ ಪಟ್ಕೊಂಡೆ ಊಟ ಮಾಡುವಂಥ ಪರಿಸ್ಥಿತಿ. ಇದಕ್ಕಾಗಿ ಅವಳು ಹಸಿವಾದರೂ ಊಟ ಮಾಡೋದನ್ನೇ ಬಿಟ್ಬಿಡ್ತಾಳೆ. ಅದಕ್ಕೆ ತಕ್ಕಂತೆ ಕೆಲಸದ ಒತ್ತಡದಿಂದ ಊಟ ಮಾಡೋದಕ್ಕೆ ಸರಿಯಾದ ಸಮಯನೂ ಸಿಗೋದಿಲ್ಲ ಅವಳಿಗೆ. ಅವಳು ಹೊಟ್ಟೆ ತುಂಬ ಊಟ ಮಾಡುವವರೆಗೆ ಕವಿಮರನ್ ಸುಮ್ಮನೆ ಕೂತಿದ್ರು. ಕೇವಲ ಅವಳ ಮನೆ ವಿಳಾಸವನ್ನು ಮಾತ್ರ ವಿಚಾರಿಸಿ ತಿಳ್ಕೊಂಡ್ರು. ಈಗ ನಾನು ಬರ್ತೀನಮ್ಮ, ಒಂದು ಫೋನ್ ಮಾಡಿ ಬರ್ತೀನಿ, ನೀನು ಆರಾಮಾಗಿ ತಿನ್ನು ಅಂತ ಹೋಗಿ ಫೋನ್ ಮಾಡಿ ಬರೋ ಅಷ್ಟರಲ್ಲೇ ಹರಿಣಿ ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟ ಮಾಡಿ ಮುಗಿಸಿದ್ಲು. ಚೆನ್ನಾಗಿ ಊಟ ಮಾಡಿದ್ಯಾ ಅಮ್ಮ ಅಂತ ಪ್ರೀತಿಯಿಂದ ವಿಚಾರಿಸಿದ್ರು. ತುಂಬ ದಿನಗಳ ನಂತರ ಇಂದು ಹೊಟ್ಟೆ ತುಂಬ ನೆಮ್ಮದಿಯಾಗಿ ಊಟ ಮಾಡಿದೆ ಸರ್, ತುಂಬ ಥ್ಯಾಂಕ್ ಯು ಸರ್ ಅಂತ ಅಂದ್ಲು ಮೆತ್ತಗೆ ನಕ್ಕೊಂಡು. ಸರಿ, ಈಗ ಆ ವಿಷಯವನ್ನು ಬಿಟ್ಬಿಡು, ನಿನ್ನ ಕಷ್ಟ ಏನಂತ ಹೇಳು ಅಂತು. ಆಕೆ ಮುಖದಲ್ಲಿ ಮತ್ತೆ ಆಳೆ ಕತ್ತಲೆ ಬಂದು ಕೂತ್ಕೊಂತು. ತನ್ನೆಲ್ಲ ನೋವಿನ ಕಥೆಯನ್ನು ಒಂದೇ ಉಸಿರನ್ನು ಅಳುತ್ತಲೇ ಹೇಳಿ ಮುಗಿಸಿದ್ಲು ಹರಿಣಿ. ತನ್ನ ಹಲ್ಲುಗಳನ್ನ ಕಟಕಟನೆ ಕಚ್ಕೊಂಡು ಅತಿ ಕೋಪದಿಂದ ಕೂತಿದ್ರು ಕವಿಮರನ್. ಈ ಜಗತ್ತಿನಲ್ಲಿ ಇಂಥ ಕೆಟ್ಟ ಮನುಷ್ಯರು ಇರ್ತಾರಾ ಅಂತ ಅವ್ರಿಗೆ ಅಚ್ಚರಿಯಾಯಿತು. ಏನಮ್ಮ, ನೀನು ಈ ವಿಷಯನ ನಿಮ್ಮ ಅಕ್ಕನ ಬಳಿ ಹೇಳಿರಲಿಲ್ವಾ? ಹೇಳಿದ್ದೆ ಸರ್, ಆದರೆ ನಮ್ಮ ಅಕ್ಕ ನನ್ನ ಗಂಡ ಅಂಥವನ್ನೆಲ್ಲ, ನನಗೆ ನನ್ನ ಗಂಡನ ಬಗ್ಗೆ ಚೆನ್ನಾಗಿ ಗೊತ್ತು. ನೀನು ಎಲ್ಲೋ ಹೊರಗೋಗಿ ಈ ಥರದ ಕೆಟ್ಟ ಕಥೆಗಳನ್ನೆಲ್ಲ ಕಟ್ಟಿ ಹೇಳ್ಕೊಂಡು ತಿರ್ಗ್ತಿದ್ರೆ ಕೊನೆಗೆ ನೀನು ನಡತೆ ಸರಿ ಇಲ್ಲ ಅಂತ ಈ ಊರು ತುಂಬ ಹೇಳ್ಬಿಡ್ತೀನಿ ಅಂತ ಬೆದರಿಸಿ ನನ್ನ ಕೈಯಲ್ಲೇ ಬಿಸಿ ಬಿಸಿ ಸೌಟ್ನಿಂದ ಸುಟ್ಟುಬಿಟ್ಲು. ನೋಡಿ ಸರ್ ಅಂತ ತನ್ನ ಕೈಯನ್ನು ತೋರಿಸಿದ್ಲು. ಅಲ್ಲಿ ಸುಮಾರು ಆಳವಾದ ಸುಟ್ಟು ಗಾಯ ಆಗೇ ಇತ್ತು. ಅದನ್ನು ನೋಡಿ ಅವ್ರ ಮನಸ್ಸು ಭಾರ ಆಗೋಯ್ತು. ಹುಬ್ಗಂಟಿಕೊಂಡು ಬೆರಳುಗಳಿಂದ ಹಣೆಯನ್ನು ಒತ್ತಿ ಆಲೋಚಿಸಿದ್ರು. ಈ ಅಸಹಾಯಕ ಹೆಣ್ಣಿಗೆ ಯಾವ ರೀತಿ ಸಹಾಯ ಮಾಡೋದು ಅಂತ ಅವ್ರಿಗೆ ತೋಚಲಿಲ್ಲ. ಒಂದು ವೇಳೆ ಇವಳಿಗೆ ಮದುವೆಯಾಗಿ ಬೇರೆ ಸಂಸಾರ ಇದ್ದರೆ ತನ್ನ ಮನೆಯಲ್ಲೇ ಇಟ್ಕೊಂಡು ಮಗಳನ್ನು ನೋಡ್ಕೊಳ್ಬೋದಿತ್ತು. ಆದರೆ ತಾವೊಬ್ಬರೇ ಒಂಟಿಯಾಗಿರೋ ಪುರುಷ ಇವಳನ್ನ ತಮ್ಮನೆ ಕರ್ಕೊಂಡು ಹೋಗಿ ಇಟ್ಕೊಂಡ್ರೆ ಸಮಾಜದಲ್ಲಿ ಇಲ್ಲ ಸಲ್ಲದ ಮಾತುಗಳು ಬಂದು ತಮ್ಮ ಹೆಸರೇ ಹಾಳಾಗಿ ಹೋಗೋದಿಲ್ವೇ ಅಂತ ಯೋಚಿಸಿ ಹೆದರಿದ್ರು. ಸರಿ, ಯಾವುದಾದ್ರೂ ಒಳ್ಳೆ ಕೆಲಸ ಹುಡುಕೊಟ್ಟು ಹಾಸ್ಟೆಲ್ ಇಡೋಣ ಅಂದರೆ ಈಕೆ ತುಂಬ ಹೆದರೋ ಸ್ವಭಾವದವಳು. ಇಂಥ ಹುಡುಗಿಯರಿಗೆ ಎಲ್ಲಿಗೋದ್ರೂ ಸಮಸ್ಯೆಗಳು ಬೆನ್ನಟ್ಕೊಂಡು ಬರುತ್ತೆ. ಇವರ ಅಣ್ಣ ರುದ್ರದೇವನ ಬಳಿ ಮಾತಾಡಿ ನೋಡೋಣ ಅಂದರೆ ಅವನು ದೊಡ್ಡ ಉದ್ಯಮಿ ಆದ್ದರಿಂದ ಅವನ ಸ್ವಭಾವದ ಬಗ್ಗೆ ಈಗಾಗಲೇ ಚೆನ್ನಾಗಿ ತಿಳ್ಕೊಂಡಿದ್ರು. ಅವನು ಯಾರ ಮಾತನ್ನು ಕೇಳದೆ ಹಠಮಾರಿ ಅಚ್ಚುಕಟ್ಟಾಗಿ ತಮ್ಮ ವಸಿಷ್ಠ ಥರವೇ ಇರೋನು. ಅವನ ಬಳಿ ಮಾತಾಡಿದ್ರೆ ಯಾವುದೇ ಪ್ರಯೋಜನ ಇಲ್ಲ. ವಸಿಷ್ಠ ಆದರೂ ತನ್ನ ಚಿಕ್ಕಪ್ಪನ ಮಾತಿಗೆ ಸ್ವಲ್ಪ ಆದರೂ ಮರ್ಯಾದೆ ಕೊಟ್ಟು ಕೇಳ್ತಾನೆ. ಆದರೆ ರುದ್ರನ ಬಳಿ ಅಂಥ ಗೌರವನೇ ಇಲ್ಲ. ಅದನ್ನು ನಿರೀಕ್ಷೆ ಕೂಡ ಮಾಡಲೇಬಾರ್ದು. ಈ ಪುಟ್ಟು ಮಗುವನ್ನು ಹೀಗೆ ಬಿಟ್ಟು ಹೋಗೋದಕ್ಕೆ ಮನಸ್ಸೊಪ್ತಿಲ್ಲ. ಆ ಕ್ರೂರ ಮೃಗ ಆನಂದನ ಪೊಲೀಸರಿಗೆ ಹಿಡಿದು ಕೊಡಬೇಕು. ಅದಕ್ಕೂ ಮುಂಚೆ ಈಕೆ ಸುರಕ್ಷತೆಗೆ ಒಂದು ಭದ್ರವಾದ ದಾರಿಯನ್ನು ಮಾಡಿಕೊಡ್ಬೇಕು. ಹೀಗೆ ಯೋಚಿಸ್ತಿರುವಾಗ ಫೋನ್ ರಿಂಗ್ ಆಗಲು ತೆಗೆದು ನೋಡ್ದ. ಬೇರೆ ಯಾರೂ ಅಲ್ಲ, ತಮ್ಮ ಸಹಾಯಕನಿಗೆ ಹರಿಣಿ ಬಗ್ಗೆ ವಿಚಾರಿಸ್ತಿರಿಸೋದಕ್ಕೆ ಹೇಳಿದ್ರು. ಅವರು ಕೂಡ ಹರಿಣಿ ಹೇಳಿದ ಎಲ್ಲ ಮಾಹಿತಿ ನಿಜ ಅಂತ ಒಪ್ಕೊಂಡ್ರು. ಸರಿ ಅಂತ ಫೋನ್ ಕಟ್ ಮಾಡಿದವರು ಹರಿಣಿ ಮುಖವನ್ನು ತೀವ್ರವಾಗಿ ನೋಡಿದ್ರು. ಯಾವುದೇ ಕಪಟವಿಲ್ಲದ ಮುಗ್ಧ ಮಗುವಿನ ಮುಖ. ಒಂದು ವೇಳೆ ಇವಳನ್ನು ನಮ್ಮ ವಸಿಷ್ಠಾಗಿ ಮದುವೆ ಮಾಡಿಕೊಟ್ರೆ ಹೇಗಿರುತ್ತೆ ಎಂಬ ಆಲೋಚನೆ ಅವರ ಮನಸ್ಸಿನಲ್ಲಿ ಮಿಂಚಿನಂತೆ ಬಂದು ಹೋಯಿತು. ಆದರೆ ಕೂಡಲೇ ಆ ಯೋಚನೆಯನ್ನು ಅಳಿಸಾಕಿದ್ರು. ವಸಿಷ್ಠನ ಹಠಮಾರಿ ಸ್ವಭಾವಕ್ಕೂ ಈಕೆ ಸ್ವಭಾವಕ್ಕೂ ಎಂದಿಗೂ ಸರಿ ಹೋಗೋದಿಲ್ಲ. ಅದರಲ್ಲೂ ಅವನು ಈಗಾಗಲೇ ಮತ್ತೊಬ್ಬಳ ಜೊತೆ ಪ್ರೀತಿಯಲ್ಲಿದ್ದ. ಅಂಥವನನ್ನು ದಾರಿಗೆ ತರಬೇಕಾದ್ರೆ ಬರೋಳು ತುಂಬ ಧೈರ್ಯಶಾಲಿಯಾಗಿರಬೇಕು, ಸ್ವಲ್ಪ ಗತ್ತಿನೊಳಾಗಿಯೂ ಇರಬೇಕು, ನೋವನ್ನು ಎರಡರಷ್ಟು ತಿರುಗಿ ಹೊಡೆಯೋಳಾಗಿರ್ಬೇಕು ಅವನಿಗೆ. ಆದರೆ ಈ ಮುಗ್ಧ ಹುಡುಗಿಯನ್ನು ಅವನು ಕೇವಲ 2 ದಿನದಲ್ಲಿ ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ತಾನೆ. ಆದರೆ ಇಷ್ಟೆಲ್ಲ ಯೋಚನೆಗಳ ಮಧ್ಯೆಯೂ ಅವ್ರ ಮನಸ್ಸು ವಸಿಷ್ಠ ಜೊತೆ ಹರಿಣಿಯನ್ನು ಸೇರಿಸ್ಬಿಟ್ರೆ ಏನೋ ಎಂಬ ಆಸೆ ಹುಟ್ಟು ಹಾಕ್ತು. ಇವಳು ಮನಸ್ಸನ್ನು ನೋಡಿ ಅವನ ಮನಸ್ಸು ಬದಲಾದರೂ ಆಗ್ಬೋದು. ಇಲ್ಲದಿದ್ದರೆ ಇಷ್ಟು ಕಷ್ಟಪಟ್ಟು ದೇವ್ರು ಇವಳನ್ನ ನನ್ನ ಕಣ್ಣಿಗೆ ಯಾಕೆ ತೋರಿಸ್ಬೇಕಿತ್ತು ಅಂತ ಆಲೋಚಿಸಿದ್ರು. ಕೊನೆಗೆ ಅವಳ ಬಳಿಗೆ ಕೇಳ್ಬಿಡೋಣ ಎಂಬ ನಿರ್ಧಾರಕ್ಕೆ ಬಂದರು. ಅಮ್ಮ ಹರಿಣಿ, ನಿನ್ನ ಸುರಕ್ಷತೆಗೆ ನಾನು ಒಂದು ದಾರಿ ಹೇಳ್ತೀನಿ, ಕೇಳ್ತೀಯಾ ಅಂದರು. ತಲೆ ಎತ್ತಿ ಹೇಳಿ ಎಂಬಂತೆ ನೋಡಿದ್ಲು. ನನ್ನ ಮಗನ ಮದುವೆ ಆಗ್ತೀಯಾ? ಆ ಅನಿರೀಕ್ಷಿತ ಪ್ರಶ್ನೆಗೆ ಏನು ಹೇಳ್ಬೇಕಂತ ತೋಚದೆ ದಿಢೀರಂತ ಕಣ್ಬಿಟ್ಟು ಆಶ್ಚರ್ಯದಿಂದ ನೋಡಿದ್ಲು ಹರಿಣಿ. ನಂಗೆ ಗೊತ್ತು, ಮುಂಚೆ ಪರಿಚಯ ಇಲ್ಲದ ಹುಡುಗಿ ಬಳಿ ಹೀಗೆ ನೇರವಾಗಿ ಕೇಳೋದು ತಪ್ಪು. ಆದರೆ ನೀನು ತುಂಬ ಒಳ್ಳೆ ಹುಡುಗಿ ಆಗಿದೆಯಾ. ನಿನ್ನನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಟ್ರೆ ನಿಮ್ಮಿಬ್ಬರ ಜೀವನ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಹೀಗೆ ದಿಢೀರಂತ ಕೇಳಿದ್ರೆ ನಾನು ಏನು ಹೇಳಲಿ ಅಂತ ಅವಳು ಹಿಂಜರಿತಿರಲು ತಮ್ಮ ಮೊಬೈಲನ್ನು ಆನ್ ಮಾಡಿ ಅದರಲ್ಲಿದ್ದ ಅವನ ಫೋಟೋವನ್ನು ಅವಳಿಗೆ ತೋರಿಸಿದ್ರು. ಇವನೇ ನಮ್ಮ ಮಗ ವಸಿಷ್ಠ. ತುಂಬ ಹಿಂಜರಿಕೆಯಿಂದ ಆ ಫೋಟೋವನ್ನು ಪಡೆದು ನೋಡಿದ ಆಕೆ ಮನಸ್ಸಿನಲ್ಲಿ ನೂರಾರು ಭಾವನೆ ಮೂಡಿದ್ವು. ಅತಿ ಸುಂದರ ಮುಖ, ಗಂಡಸಿನ ಲಕ್ಷಣಗಳು, ಸಿಂಹದಂಥ ಗಂಭೀರ ನೋಟ, ಎಷ್ಟೋ ದಿನಗಳಿಂದ ಪರಿಚಯ ಇರೋ ಆಪ್ತ ಭಾವನೆ, ಹೀಗೆ ನಾನಾ ಭಾವನೆಗಳು ಆಕೆ ಮನಸ್ಸಿನಲ್ಲಿ ಆ ಫೋಟೋವನ್ನು ನೋಡಿದ ತಕ್ಷಣ ಸಮುದ್ರದ ಅಲೆಯಂತೆ ಅಪ್ಪಳಿಸಿದವು.